ಇನ್ನು ಅಣ್ಣನ ಪರವಾಗಿ ಹೊಸ ದಾಳ ಉರುಳಿಸಿರೋದು ಡಿ.ಕೆ. ಸುರೇಶ್. ಕೊಟ್ಟ ಮಾತಿನಂತೆ ನಡೆಯುವವರು ಸಿದ್ದರಾಮಯ್ಯ. ಬೆಂಗಳೂರಲ್ಲಿ ಮಾಜಿ ಸಂಸದ ಡಿ.ಕೆ. ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಅಂತ ಕೇಳಿಸ್ಕೊಂಡ್ರೆ ಸಂದರ್ಭ ಸಹಿತವಾಗಿ ಡಿ.ಕೆ. ಸುರೇಶ್ ಅವರ ಪ್ರಕಾರ ಬಹುಶಃ ಅವತ್ತು ಅಧಿಕಾರ ಹಂಚಿಕೆ ಸೂತ್ರ ಆಯ್ತಲ್ಲ, ಅಧಿಕಾರ ಹಂಚಿಕೆ ಸೂತ್ರ 2.5 ವರ್ಷ ಸಿದ್ದರಾಮಯ್ಯನವರಾಗಲಿ, ಇನ್ನು ಉಳಿದಿರೋ ಅವಧಿಗೆ ಡಿ.ಕೆ. ಶಿವಕುಮಾರ್ ಆಗಲಿ ಅಂತ ಹೇಳಿ ಹೈಕಮಾಂಡ್ ಹೇಳಿದ್ದು ಆಯಿತು, ಹಾಗೆ ಆಗಲಿ ಅಂತ ಸಿದ್ದರಾಮಯ್ಯನವರು ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಅವರಿಗೆ ಭರವಸೆ ಕೊಟ್ಟಿದ್ದರೆ, ಆ ಮಾತಿನಂತೆ ಅವರವತ್ತು ಏನಾದರೂ ಒಂದು ಪ್ರಾಮಿಸ್ ಮಾಡಿದರೆ, ಆಗ ಸುರೇಶ್ ಅವರು ಈ ಮಾತು ಹೇಳ್ತಿದ್ದಾರಲ್ಲ, ಇದಕ್ಕೆ ಮ್ಯಾಚ್ ಆಗುತ್ತದು. ಸಿದ್ದರಾಮಯ್ಯನವರು ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪಿಲ್ಲ, ಯಾರಿಗೂ ಆ ಥರ ಮಾಡಿಲ್ಲ. ಅವರು ಹಿಂದಿನ ಸರ್ಕಾರದಲ್ಲೂ ಮಾತಿನ ಪ್ರಕಾರವೇ ನಡೆದಿದ್ದಾರೆ, ಈಗಿನ ಸರ್ಕಾರದಲ್ಲೂ ನಡೆದುಕೊಳ್ತಾ ಇದ್ದಾರೆ. ಇದೇ ಸುರೇಶ್ ಅವರಿಗೆ ಈ ಥರ ಹೇಳಿದ್ದಾರಲ್ಲ, ನೀವು ಅಧಿಕಾರಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ರಂತ. ಹಾಗಲ್ರಿ, ಸರ್ಕಾರಕ್ಕೆ ಪ್ರಣಾಳಿಕೆ ಭರವಸೆ ವಿಚಾರದಲ್ಲಿ ಮಾತಾಡಿದೆ ಅಂತ ಅವ್ರು ಹೇಳಬಹುದು, ಇದನ್ನು ಹಾಗೂ ಹೇಳಬಹುದು. ಅಥವಾ ಇನ್ನೊಂದು ಅರ್ಥದಲ್ಲಿ ಸಿದ್ದರಾಮಯ್ಯನವರೇ ಈ ಮಾತು ಕೇಳಿಸ್ಕೊಂಡ್ರೆ ಸುರೇಶ್ ಅವರು ಈ ಥರ ಯಾಕೆ ಮಾತು ಹೇಳ್ತಿದ್ದಾರೆ ಅಂತ ಅವರ ಒಂದು ಅವಲೋಕನದಲ್ಲಿ ಅವರು ಕೂಡ ಮಾತಾಡಬಹುದಾಗತ್ತೆ. ನನ್ನ ಅಣ್ಣನಿಗೆ ಅದೃಷ್ಟ ಇದ್ದರೆ ಮುಖ್ಯಮಂತ್ರಿ ಆಗ್ತಾನೆ ರೀ, ನನ್ನ ಅಣ್ಣನಿಗೆ ಒಂದು ವೇಳೆ ಆ ಅದೃಷ್ಟ ಇದ್ದುಬಿಟ್ರೆ ಮುಖ್ಯಮಂತ್ರಿ ಆಗ್ತಾನೆ ಅವನು. ಎಲ್ಲದಕ್ಕೂ ಹೈಕಮಾಂಡ್ ಸೂಕ್ತ ಸಂದರ್ಭದಲ್ಲಿ ಉತ್ತರವನ್ನು ಕೊಡುತ್ತೆ. ನಾನು ಎಲ್ಲರ ಮಾತಿಗೂ ಸಾಕ್ಷಿಯೇ. ನಾನು ಕಾಂಗ್ರೆಸ್ ಕಾರ್ಯಕರ್ತ, KPCC ಅಧ್ಯಕ್ಷರಾಗಿ DKಶಿಗೆ ದಾಖಲೆ ಮಾಡಬೇಕು ಅಂತ ಏನಿಲ್ಲ. ಎಲ್ಲಿಯವರೆಗೆ ಡಿ.ಕೆ. ಶಿವಕುಮಾರ್ ಅಧ್ಯಕ್ಷರಾಗಿರ್ತಾರೋ ಅವರ ನೇತೃತ್ವದಲ್ಲಿಯೇ ಚುನಾವಣೆ ನಡೆಯುತ್ತೆ. ಅಧಿಕಾರ ಹಸ್ತಾಂತರದ ಬಗ್ಗೆ ಡಿ.ಕೆ. ಸುರೇಶ್ ಮಾರ್ಮಿಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಯಾವುದು ಕೂಡ ಅಧಿಕಾರದ ವಿಚಾರ ಮತ್ತೊಂದು ವಿಚಾರ ನಾನು ಮಾತಾಡೋಷ್ಟು ದೊಡ್ಡವನಲ್ಲ, ಗೊತ್ತಾಯ್ತಲ್ಲ. ಅವರು ಹಿರಿಯ ನಾಯಕರಿದ್ದಾರೆ, ಅವ್ರಿಗೆ ಜವಾಬ್ದಾರಿ ಇದೆ. ಅವ್ರು ಯಾವತ್ತೂ ಕೂಡ ಕೊಟ್ಟ ಮಾತನ್ನ ತಪ್ಪುವಂಥವ್ರಲ್ಲ. ಸದ್ಯಕ್ಕೆ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ, ಮುಖ್ಯಮಂತ್ರಿಗಳು ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಪಕ್ಷದ ಶಾಸಕರ ಒಂದು ಬೆಂಬಲದಿಂದ ಇವತ್ತು ನಡೆಸ್ತಾ ಇದ್ದಾರೆ. ಹಾಗಾಗಿ ಪಕ್ಷ ತೀರ್ಮಾನ ಮಾಡಬೇಕು, ಏನೇ ಮಾಡಬೇಕು ಅಂದ್ರೆ ಪಕ್ಷ ತೀರ್ಮಾನ ಮಾಡಬೇಕು ಹೊರತು ವೈಯಕ್ತಿಕವಾದಂಥ ವಿಚಾರ ಇಲ್ಲಿಲ್ಲ. ಹೇಳಿದ್ದೀನಲ್ಲ, ಅದೃಷ್ಟ ಇದ್ರೆ ನಮ್ಮ ಅಣ್ಣ ಮುಖ್ಯಮಂತ್ರಿ ಆಯ್ತಾನೆ ಅಂತ. ಒಂದಲ್ಲ ಒಂದಿನ ಸಿಗುತ್ತೆ, ಕಾದ್ ನೋಡ್ಬೇಕು. ಭರವಸೆಗಳ ಮೇಲೆ ನಾವು ಬದುಕ್ತಾ ಇರೋದು, ನಂಬಿಕೆ ಮೇಲೆ ನಾವಿರೋದು. ನಾನು ಎಲ್ಲದಕ್ಕೂ ಸಾಕ್ಷಿನೇ, ನಾನು ಒಂದು ಮಾತುಗಲ್ಲ, ಎಲ್ಲದಕ್ಕೂ ಸಾಕ್ಷಿನೇ. ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ, ನಾನು ಒಬ್ಬನೇ ಅಲ್ಲ, 100 ಜನ ಅಲ್ಲಿ ಶಾಸಕರುಗಳು, ಮುಖಂಡರುಗಳು ಎಲ್ಲರೂ ಇತ್ತು. ಎಲ್ರಿಗೂ ಕೂಡ ಒಂದು ಕುತೂಹಲ ಇತ್ತು ದೆಹಲಿನಲ್ಲಿ ಏನು ತೀರ್ಮಾನ ಆಗುತ್ತೆ ಅಂತ. ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡಿದ್ರು ಅದು 4 ಗೋಡೆ ಮಧ್ಯೆ ನಡೆದಂಥ ತೀರ್ಮಾನ. ನೋಡಪ್ಪ, ಯಾರ್ಯಾರ ಹಣೆಯಲ್ಲಿ ಏನೇನು ಬರ್ದಿದ್ಯೋ ಅದಾಗತ್ತೆ, ಗೊತ್ತಾಯ್ತಲ್ಲ. ಏನು ಮಾಡೋಕ್ಕಾಗೋದಿಲ್ಲ. ಈಗ ಆಂಧ್ರ ಪ್ರದೇಶ, ತೆಲಂಗಾಣದಲ್ಲಿ